ಹಾಸ್ಯ ನಟ ರಂಗಕರ್ಮಿ ರಾಜು ತಾಳಿಕೋಟೆ ಇನ್ನಿಲ್ಲ. ಹೃದಯಾಘಾತದಿಂದ ರಾಜು ತಾಳಿಕೋಟೆ ನಿಧನರಾಗಿದ್ದಾರೆ. ಉಡುಪಿಯ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೊನೆಯುಸಿರು ಎಳೆದಿದ್ದಾರೆ. ಹಾಸ್ಯ ನಟ ರಂಗಕರ್ಮಿ ರಾಜು ತಾಳಿಕೋಟೆ ಇನ್ನಿಲ್ಲ. ಹೃದಯಾಘಾತದಿಂದ ರಾಜು ತಾಳಿಕೋಟೆ ನಿಧನರಾಗಿದ್ದಾರೆ. ಉಡುಪಿಯ ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೊನೆಯುಸಿರು ಎಳೆದಿದ್ದಾರೆ. ಕಲಿಯುಗದ ಕುಡುಕ ಎಂದೇ ಖ್ಯಾತಿಯಾಗಿದ್ದಂತಹ ರಾಜು ಪೂರ್ಣ ಹೆಸರು ರಾಜೇಸಾಬ ಮಕ್ತು ಮಸಾಬ್ ತಾಳಿಕೋಟೆ. ವಿಜಯಪುರದ ಸಿಂದಗಿ ತಾಲೂಕಿನ ಚಿಕ್ಕ ಸಿಂದಗಿ ನಿವಾಸಿಯಾಗಿದ್ದರು. ಪ್ರಸ್ತುತ ವಿಜಯಪುರ ಜಿಲ್ಲೆಯ ತಾಳಿಕೋಟೆಯಲ್ಲಿ ವಾಸ ಮಾಡ್ತಾ ಇದ್ರು. ಕನ್ನಡದ ಹಾಸ್ಯ ನಟ, ಹಾಸ್ಯ ಲೋಕದ ರತ್ನ ರಾಜು ತಾಳಿಕೋಟೆ ಇನ್ನಿಲ್ಲ. ಹೃದಯಾಘಾತದಿಂದ ರಾಜು ತಾಳಿಕೋಟೆ ನಿಧನರಾಗಿದ್ದಾರೆ. ಕಲಿಯುಗದ ಕುಡುಕ ಎಂದೇ ಪ್ರಖ್ಯಾತಿಯಾಗಿದ್ದಂತಹ ರಾಜು ಪೂರ್ಣ ಹೆಸರು ರಾಜೇಸಾಬ ಮಕ್ತು ಮಸಾಬ್ ತಾಳಿಕೋಟೆ. ವಿಜಯಪುರ ಸಿಂದಗಿ ತಾಲೂಕಿನ ಚಿಕ್ಕ ಸಿಂದಗಿ ನಿವಾಸಿಯಾಗಿದ್ದರು. ಪ್ರಸ್ತುತ ವಿಜಯಪುರ ಜಿಲ್ಲೆಯ ತಾಳಿಕೋಟೆಯಲ್ಲಿ ವಾಸ ಮಾಡ್ತಾ ಇದ್ರು. ಕನ್ನಡದ ಹಾಸ್ಯ ನಟ, ಹಾಸ್ಯ ಲೋಕದ ರತ್ನ. ಕನ್ನಡ ಚಿತ್ರರಂಗಕ್ಕೆ ಬಹುದೊಡ್ಡ ನಷ್ಟ ಅಂತಾನೆ ಹೇಳ್ಬೋದು. ಕಳಚಿತು ಸ್ಯಾಂಡಲ್ವುಡ್ನ ಮತ್ತೊಂದು ಹಾಸ್ಯ ಕೊಂಡಿ. ಶೂಟಿಂಗ್ ಆಗಿ ಉಡುಪಿಗೆ ಹೋಗಿದ್ದಂಥ ರಾಜು ತಾಳಿಕೋಟೆ. ಶೈನ್ ಶೆಟ್ಟಿಯ ಹೊಸ ಚಿತ್ರದಲ್ಲಿ ನಟನೆ ಮಾಡ್ತಾ ಇದ್ರು ತಾಳಿಕೋಟೆ ಅವರು. ನಿನ್ನೆ ಶೂಟಿಂಗ್ ಮುಗಿಸಿ ಬಂದಿದ್ದಂಥ ರಾಜು ತಾಳಿಕೋಟೆ ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ತಾಳಿಕೋಟೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ. ಚಿಕಿತ್ಸೆ ಫಲಿಸದೆ ಇಂದು ಇಹಲೋಕ ತ್ಯಜಿಸಿದ್ದಾರೆ ತಾಳಿಕೋಟೆ. ಕಳಚಿತು ಸ್ಯಾಂಡಲ್ವುಡ್ನ ಮತ್ತೊಂದು ಹಾಸ್ಯ ಕೊಂಡಿ. ಶೂಟಿಂಗ್ ಆಗಿ ಉಡುಪಿಗೆ ಹೋಗಿದ್ದಂಥ ರಾಜು ತಾಳಿಕೋಟೆ ಶೈನ್ ಶೆಟ್ಟಿಯ ಹೊಸ ಚಿತ್ರದಲ್ಲಿ ನಟನೆ ಮಾಡ್ತಾ ಇದ್ರು ತಾಳಿಕೋಟೆ ಅವರು. ಮಧ್ಯರಾತ್ರಿ 12 ಗಂಟೆ ವೇಳೆಗೆ ತಾಳಿಕೋಟೆಗೆ ಹೃದಯಾಘಾತ ಸಂಭವಿಸಿದೆ. ಚಿಕಿತ್ಸೆ ಫಲಕಾರಿಯಾಗದೆ ಇವತ್ತು ಇಹಲೋಕವನ್ನ ತ್ಯಜಿಸಿದ್ದಾರೆ ತಾಳಿಕೋಟೆ ಅವರು. ಕಲಿಯುಗದ ಕುಡುಕ ಅಂಥೇಳಿ ಪ್ರಖ್ಯಾತಿಯನ್ನ ಹೊಂದಿದ್ರು. ಇವರ ಭಾಷೆ, ಇವರ ಮಾತನಾಡುವಂಥ ಶೈಲಿ, ಅವರ ಧ್ವನಿ ಎಲ್ಲರನ್ನೂ ಕೂಡ ಮನಸೆಳ್ತಾ ಇತ್ತು. ಕನ್ನಡದ ಹಾಸ್ಯ ಲೋಕದ ರತ್ನ ಭಾರತ ಲೋಕಕ್ಕೆ ಪಯಣವನ್ನು ಬೆಳೆಸಿದ್ದಾರೆ. ಈಗ ಶೈನ್ ಶೆಟ್ಟಿಯ ಹೊಸ ಚಿತ್ರದಲ್ಲಿ ಕೂಡ ನಟನೆಯನ್ನ ಮಾಡ್ತಾ ಇದ್ರು. ನಿನ್ನೆಷ್ಟೇ ಶೂಟಿಂಗ್ ಮುಗಿಸಿ ಬಂದಿದ್ದಂತಹ ರಾಜು ತಾಳಿಕೋಟೆ ಮಧ್ಯರಾತ್ರಿ 12 ಗಂಟೆ ಸುಮಾರಿಗೆ ಹೃದಯಾಘಾತ ಆಗಿದೆ. ಇಂದು ಚಿಕಿತ್ಸೆ ಫಲಕಾರಿಯಾಗದೆ ಇಹಲೋಕವನ್ನ ತ್ಯಜಿಸಿದ್ದಾರೆ ತಾಳಿಕೋಟೆ ಅವರು. ಬಿಗ್ ಬಾಸ್ ಸೀಸನ್ 7ರ ಸ್ಪರ್ಧಿಯಾಗಿದ್ದಂತಹ ರಾಜು ತಾಳಿಕೋಟೆ ಅವರು ಧಾರವಾಡ ರಂಗಾಯಣ ನಿರ್ದೇಶಕರಾಗಿದ್ದ ತಾಳಿಕೋಟೆ, ಕಾಸ್ಕತೇಶ್ವರ ನಾಟಕ ಮಂಡಳಿ ಮಾಲೀಕರಾಗಿದ್ದಂಥ ರಾಜು ಹಾಸ್ಯ ಪ್ರಧಾನ ಪಾತ್ರಗಳಲ್ಲೇ ಕಾಣಿಸಿಕೊಳ್ತಾ ಇದ್ರು ತಾಳಿಕೋಟೆ ಅವರು. ನಾಟಕ, ಸಿನಿಮಾಗಳಲ್ಲಿ ನಟಿಸಿದ್ದಂತಹ ರಾಜು ತಾಳಿಕೋಟೆ ಮನಸಾರೆ, ಪಂಚರಂಗಿ ಸೇರಿ ಹಲವು ಚಿತ್ರಗಳಲ್ಲಿ ಅಭಿನಯವನ್ನ ಮಾಡಿದ್ರು. ಕನ್ನಡದ ಹಲವು ಚಿತ್ರಗಳಲ್ಲಿ ನಟಿಸಿದ್ದ ರಾಜು ತಾಳಿಕೋಟೆ ನಾಟಕ ಹಾಗೂ ಸಿನಿಮಾಗಳಲ್ಲಿ ಕೂಡ ನಟನೆಯನ್ನ ಮಾಡ್ತಾ ಇದ್ರು. ಹಾಸ್ಯ ಲೋಕದ ರತ್ನ ಭಾರತ ಲೋಕಕ್ಕೆ ಪಯಣವನ್ನ ಬೆಳೆಸಿದ್ದಾರೆ. ಬಿಗ್ ಬಾಸ್ ಸೀಸನ್ನ 7ರ ಸ್ಪರ್ಧಿ ಕೂಡ ಆಗಿದ್ರು ರಾಜು ತಾಳಿಕೋಟೆ ಅವರು. ಬಹಳ ಪ್ರಖ್ಯಾತಿಯನ್ನ ಹೊಂದಿದ್ರು. ಅವರ ಭಾಷೆ, ಅವರು ಮಾತನಾಡುವಂಥ ಶೈಲಿ, ಅವರ ಧ್ವನಿ ಎಲ್ಲರನ್ನೂ ಕೂಡ ಮನಸೆಳ್ತಾ ಇತ್ತು. ಮನಸಾರೆ, ಪಂಚರಂಗಿ ಸೇರಿ ಹಲವಾರು ಚಿತ್ರಗಳಲ್ಲಿ ನಟನೆಯನ್ನ ಮಾಡ್ತಾ ಇದ್ರು. ಕನ್ನಡದ ಹಲವು ಚಿತ್ರಗಳಲ್ಲಿ ನಟಿಸಿದಂಥ ರಾಜು ತಾಳಿಕೋಟೆ ಭಾರತ ಲೋಕಕ್ಕೆ ಪಯಣವನ್ನ ಬೆಳೆಸಿದ್ದಾರೆ. ದಯವಿಟ್ಟು ನೀವು ಬಾಯಾಗ ತುಂಬಿಕೊಂಡ್ರು ಎಲ್ಲಡಿಕೆ ಊದ್ ಬಂದು ಮಾತಾಡ್ತೀರಿ ಅಂತೀನಿ ನಾನು. ನೀವು ಖಾಲಿ ಬಾಯಿಂದ ಮಾತಾಡಿದ್ರೆ ನಿಮ್ಮ ಮಾತು ನನಗೆ ಅರ್ಥ ಆಗುದಿಲ್ಲ. ಇನ್ನು ಬಾಯಿ ತುಂಬಾ ತುಂಬಿಕೊಂಡು ಮಾತಾಡಿದ್ರೆ ನಿಮ್ಮ ಮಾತು ನನಗೆ ಅರ್ಥ ಹಂಗಬೇಕು. ಹೇಳ್ರಿ. ಹೇಳ್ತೇನೆ ಕೇಳಿ. ಹೇಳಿ ಹೋಗಿರಿ. ಇವಳು ಲತಾ, ನನ್ನ ಮಗಳು. ಲತಾ. ಇವಳು ನನ್ನ ಮಗಳೇ ಅಂಬು. ಅಂಬು. ಅಂಬು ಇದೇನ್ರಿ ದನಕ್ಕಿಡು ಹೆಸರು? ನಮ್ಮ ಕಡೆ ಹೆಣ್ಣು ಮಗು ಇಟ್ಟಿರಲ್ಲ. ಅಂಬಿಕಾ. ಅಂಬಿಕಾ ನಮ್ಮ ಕಜಿನ್ ಮಗಳು. ಕಜಿನ್ ಅಂದ್ರೆ ನಮ್ಮ ದೊಡ್ಡಪ್ಪನ ಮಗನ ಮಗಳು, ಅಣ್ಣನ ಮಗಳು. ಚಿಕ್ಕ ವಯಸ್ಸಿನಲ್ಲಿ ಅವರ ತಂದೆ ತಾಯಿ ತೀರಿಕೊಂಡದ್ದು. ನೀವು ದತ್ತಕ್ಕೆ ತಗೊಂಡ್ರೆ ನಂಗಾತು. ಹೌದು, ಈಗ ವರ ನೋಡ್ಬೇಕಂದ್ರಲ್ಲ, ಆ ಟೇಬಲ್ ಮೇಲೆ ಕುಂತಿದ್ದಲ್ಲ ಆ ಹುಡುಗಿಗೋ ಏನಿಲ್ಲ ಅಡ್ಡಾಡ್ ಮಕ್ಕೊಂಡಿದ್ದಲ್ಲ ಈ ಹುಡುಗಿಗೋ? ಆ ಟೇಬಲ್ ಮೇಲೆ ಕೂತಿದ್ದಾಳಲ್ಲ ಅವಳಿಗೆ ಲತಾ. ಗಬ್ಬುನಾರ್ದಲ್ಲಿ ಸೆಂಟಿಟಿವ್ ಇಂಪಾರ್ಟೆಂಟ್ ಗುಲ್ಬರ್ಗ ಗುತ್ತೇದಾರ ಸೆಂಟ್ ತಗೋ. ಬಗಲತ್ತು ಬಗಲಾಗ ಒಂಚರ ಹೊಡೆದ ಬಿಡ್ತೀನಿ. ಅವಿವೇಕಿ ಬಗಲ ಅಲ್ಲ ಇದು ಬಗಲ. ಅವ್ವ
ಬಗಲ್ ಅದು ಗೂಗಲ್. ಹೌದು, ಇದು ಗೂಗಲ್, ಇದು ಗೂಗಲ್. ಬೂಗಲ ಮಂದಿನಾರ ತಗೊಂಡ್ ತಾಯೇನ್ ಮಾಡ್ತಿದ್ದ ಬಾಳೆ ವಿಮ್ಲಿ ಕಿವ್ಯಾಗ ಹಾಡು ಆಡ್ತೀನಿ ಬರ್ರಿ. ಕಿವ್ಯಾಗ ಹಾಡ ಹೊಸವು ಆಡ್ತೀವಿ. ಯಾವ ಹೊಸವು ಅವು ಹೊಸವು. ಅಯ್ಯ ಹಂಗಾರ ಇಲ್ಲ. ಯಾವ್ದಲ್ಲ ಹೆಸರಿಲ್ಲ ಅದಕ್ಕ. ಮತ್ತೆ ನಿಮ್ಮಪ್ಪ ಹಾಡ್ದಂತ ಹಳೆ ಹಾಡ್ತೀವನು ಕುರುಡೋ ನೋಯ್ ಸಂತಿಗೆ ಬಂದಿತ್ತು ಕಾನನ ಕಾನ ಅಂತ ಹಾಡ್ತೀವಿ ನಾವು. ಹಂಗ ಹಾಡ್ತಾನ ನೋಡು ನಮ್ಮಪ್ಪ. ಜಲ ಸುರಿಸಿದ್ ನೋಡಂಗ ಅವು ಅಲ್ಲ, ನಾವು ಹೊಸವು ಹಾಡ್ತೀವಿ ನಾವು. ಯಾವ ಹೊಸವು ಯಾವಲೆ ಗಜಮುಖನೇ ಗಣಪತಿ ನಿನಗೆ ಬಂದೇನಿ ನಂಬಿದವರ ಬಾಳಿಗೆ ಬೆಳಕನ ತರುವ ನೀನೆ ಶಬರ್ರಿ ಬರ್ರಿ ಬಾ ಶಬರ್ರಿ ಬಾ. ಮತ್ ನಿಮ್ ಮಾಡ್ತಂಬರ್ದೆಲ್ಲ ರಾಮಾಯಣ ಅದ್ರಾಗ ಇಟ್ಟಿಲ್ಲ. ಪವಿತ್ರವಾದದ್ದು ಎದುರಾಗ್ಬೇಕಾದ್ರೆ ತುರ್ಕಾಕ್ ಬರೋದಲ್ಲ. ಅದಕ್ಕೆ ಇನ್ನೊಂದು 3 ಅಧ್ಯಾಯಗಳು ಕಡಿಮೆ ಬಿದ್ದಾವ. ಅವೊಂದು 3 ಅಧ್ಯಾಯ ಬರೆದು ನೀವು ಮುಂದಿನ ಶ್ರಾವಣ. ಕುಡುಕನ ಪಾತ್ರದಿಂದ ಬಹಳಷ್ಟು ಪ್ರಸಿದ್ಧಿಯನ್ನ ಹೊಂದಿರುವಂತಹ ರಾಜು ತಾಳಿಕೋಟೆ ಅವರು ಕನ್ನಡ ಚಿತ್ರರಂಗವನ್ನ ಬಿಟ್ಟು ಬಾರದ ಲೋಕಕ್ಕೆ ಪಯಣವನ್ನ ಬೆಳೆಸಿದ್ದಾರೆ. ಬಿಗ್ ಬಾಸ್ ಸೀಸನ್ 7ರ ಸ್ಪರ್ಧಿಯಾಗಿದ್ದಂತಹ ರಾಜು ತಾಳಿಕೋಟೆ ಇನ್ನಿಲ್ಲ. ಧಾರವಾಡ ರಂಗಾಯಣ ನಿರ್ದೇಶಕರಾಗಿದ್ರು ಕೂಡ ಕಾಸ್ಕತೇಶ್ವರ ನಾಟಕ ಮಂಡಳಿ ಮಾಲೀಕರು ಕೂಡ ಆಗಿದ್ರು. ಹಾಸ್ಯ ಪ್ರಧಾನ ಪಾತ್ರಗಳಲ್ಲಿ ಕಾಣಿಸಿಕೊಳ್ತಿದ್ದಂತಹ ತಾಳಿಕೋಟೆ ಅವರು ಭಾರತ ಲೋಕಕ್ಕೆ ಪಯಣವನ್ನು ಬೆಳೆಸಿದ್ದಾರೆ. ಇವರ ಮಾತನಾಡುವಂಥ ಶೈಲಿ, ಹಾಸ್ಯದ ರೀತಿ, ಇವರ ಧ್ವನಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗ್ತಾ ಇತ್ತು.